ನಾನು ಇವಾಗ NSP OTR ನಂಬರ್ನ ಹೇಗೆ ಕ್ರಿಯೇಟ್ ಮಾಡಬೇಕಂತ ಹೇಳಿಕೊಡ್ತಾ ಇದ್ದೇನೆ. ಇಲ್ಲಿ ನೀವು ಮೊದಲು NSP ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ ನಂತರ ನೀವು ರಿಜಿಸ್ಟರ್ ಅಂತ ನೋಡ್ಬೋದು. ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಾ ಇರತಕ್ಕಂಥ 4 ಸ್ಟೆಪ್ನು ಕ್ಲಿಯರ್ ಮಾಡಬೇಕಾಗುತ್ತೆ ನೀವು. ನಂತರ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ OTP ಬರುತ್ತೆ, ಅದನ್ನು ಸಹ ಎಂಟರ್ ಮಾಡಿ. ಕ್ಯಾಪ್ಚಾನ ಎಂಟರ್ ಮಾಡಿ. ಕ್ಯಾಪ್ಚಾ ಎಂಟರ್ ವೆರಿಫೈ ಮೇಲೆ ಬಟನ್ ಕ್ಲಿಕ್ ಮಾಡಿ. ನಂತರ 3 ಆಪ್ಷನ್ ಕಾಣ್ತಾ ಇದ್ದೇವೆ. ಅಲ್ಲಿ ಐ ಹ್ಯಾವ್ ಆಧಾರ್ ಕಾರ್ಡ್ ಅಂತ ಕೊಡಿ. ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಎಂಟರ್ ಮಾಡಿ. ಅಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. OTP ಬರುತ್ತೆ ಮತ್ತೆ. ನಂತರ ನೀವು 4 ಸ್ಟೆಪ್ಪನ್ನು ಕ್ಲಿಯರ್ ಮಾಡೋಕ್ಕಾಗುತ್ತೆ. ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೇನೆ, ಸೊ ಹಾಗಾಗಿ ನಾನು ಮತ್ತೆ ನೀವು ಪ್ಲೇಸ್ಟೋರ್ಗೆ ಬಂದು ಈ ಆ್ಯಪ್ UIDAI ಪೇಸ್ RD ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆಧಾರ್ ಪೇಸ್ RD ಅಂತ, ಯಾಕಂದರೆ ನೀವು ಪೇಸ್ನ ವೆರಿಫಿಕೇಷನ್ ಮಾಡುತ್ತೆ. ಅದು SSP ಅವರು ಹೊಸದಾಗಿ ಏನೋ ಅಪ್ಡೇಟ್ ಮಾಡಿದ್ದಾರೆ ಫ್ರೆಂಡ್ಸ್. ಈ ಆ್ಯಪ್ನ ಡೌನ್ಲೋಡ್ ಮಾಡಿ. ನಂತರ ನೀವು NSP ಆ್ಯಪ್ಗೆ ಬಂದು KYC ಬೈ ಪೇಸ್ ಆತ್ ಅಂತ ಕ್ಲಿಕ್ ಮಾಡಿ. ಅದು ಡೈರೆಕ್ಟಾಗಿ ಅಲ್ಲಿ ರೆಫರೆನ್ಸ್ ನಂಬರ್ನು ಎಂಟರ್ ಮಾಡಿ. ಆಫ್ಟರ್ ರಿಜಿಸ್ಟರ್ ಆದಮೇಲೆ ನೀವು ಈ ಥರ ನಂಬರ್ ಬರುತ್ತೆ, ಅದನ್ನು ಎಂಟರ್ ಮಾಡಿ. OTP ಬರುತ್ತೆ, ಅದನ್ನು ಎಂಟರ್ ಮಾಡಿ. ನಂತರ ವೆರಿಫಿಕೇಷನ್ ಆದಮೇಲೆ ಲಾಗಿನ್ ಪೇಜ್ಗೆ ಬಂದು ನೀವು ಲಾಗಿನ್ ಯೂಸಿಂಗ್ OTR ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು OTR ನಂಬರ್ ಬಂದಿರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಿಮಗೆ ಏನಾದರೂ ಪಾಸ್ವರ್ಡ್ ಏನಾದರೂ ಗೊತ್ತಿಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. OTR ನಂಬರ್ನ ಎಂಟರ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ OTP ಬರುತ್ತೆ. ಡೈರೆಕ್ಟಾಗಿ ನೀವು ಅಲ್ಲೇ ಕ್ಲಿಕ್ ಮಾಡ್ಬೋದು. ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಪಾಸ್ವರ್ಡ್ ಹೋಗುತ್ತೆ. OTRನ ಎಂಟರ್ ಮಾಡ್ತಾ ಇದ್ದೀನಿ. OTPನ ಎಂಟರ್ ಮಾಡಬೇಕಾಗುತ್ತೆ ನೀವು. ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಅದು OTP ಬಾಣಕ್ಕೆ ಪಾಸ್ವರ್ಡ್ ಹೋಗಿರುತ್ತೆ ಫ್ರೆಂಡ್ಸ್. ಆ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಿ ನೀವು ಲಾಗಿನ್ ಆಗ್ಬೋದು. ನಿಮ್ಮ ಒಂದು ಡೇಟಾ ಸರಿಯಾಗಿದ್ದರೆ ನೀವು ನಿಮ್ಮ ಇಮೇಲನ್ನು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಮತ್ತು KYC ಬೈ ಆಧಾರ್ ಮಾಡಬೇಕಾಗುತ್ತೆ.